ವಾಟರ್ಮೆಲನ್ ಮೊಜಿಟೊ ಹೇಗೆ ಮಾಡೋದನ್ನು ತಿಳಿಸ್ಕೊಡ್ತಾನೆ. 2-3 ಸಾಮಗ್ರಿಯಿಂದ ಇದನ್ನು ತಯಾರಿಸ್ಬೋದು. ಅತಿ ಕಡಿಮೆ ವೇಳೆಯಲ್ಲಿ ತಯಾರಿಸ್ಬೋದು. ಯಾರು ಗೆಸ್ಟ್ ಬಂದಾಗ ಇದು ಕೂಡ ಮಾಡಿಕೊಡ್ಬೋದು. ನಾನು ಅಪ್ಲೋಡ್ ಮಾಡ್ತೇನೆ ಸ್ವಲ್ಪ ಹೊತ್ತು ನಂತರ, ನೀವು ಕೂಡ ಮಾಡಿ ನೋಡಿ ಮತ್ತು ಸ್ವಲ್ಪ ಬೇರೆ ಥರ ಟ್ರೈ ಮಾಡಿ. ಬೇರೆ ನೀವು ವಾಟರ್ಮೆಲನ್ ಜ್ಯೂಸನ್ನು ಕುಡಿದಿರ್ಬೋದು, ವಾಟರ್ಮೆಲನ್ ಸ್ಮೂತಿಯನ್ನು ಕುಡಿದಿರ್ಬೋದು, ಆದರೆ ಇದ್ರದ್ದು ಸ್ವಲ್ಪ ಟೇಸ್ಟೇ ಬೇರೆ. ಇದನ್ನು ಮಾಡಿ ನೋಡಿ, ಅಭಿಪ್ರಾಯ ತಿಳಿಸಿ ಮತ್ತು ಸಮಯ ಕೊಟ್ಟು ನನ್ನ ಒಂದು ರೆಸಿಪಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹೇಳುತ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತೇನೆ. ತಪ್ಪದೇ ನೋಡಿ ಮತ್ತು ನೀವು ಕೂಡ ಎಂಜಾಯ್ ಮಾಡಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಮತ್ತು ವಾಟರ್ಮೆಲನ್ ಅಂದರೆ ದೇಹಕ್ಕೆ ಕೂಡ ಅಷ್ಟೇ ತಂಪು.